ಬೆಂಗಳೂರಿನ ಆರ್ಟಿ ನಗರದ ಚೋಳನಾಯಕನಹಳ್ಳಿಯ ಸುಮಂತ್ ಹೆಗಡೆ ಸಿಇಟಿಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೆಕೆಂಡ್ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ರಾಮಚಂದ್ರ ಹೆಗಡೆ ಮತ್ತು ಶೋಭಾ ಹೆಗಡೆ ಪುತ್ರರಾದಂತಹ ಸುಮಂತ್ ಹೆಗಡೆ ಸಿಇಟಿಯಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿರೋದಕ್ಕೆ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಸುಮಂತ್ ಹೆಗಡೆ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾವ್ಕರ್ ನಡೆಸಿರುವಂತಹ ಮಾತುಕತೆಯ ವಿವರ ಇಲ್ಲಿದೆ ನೋಡಿ. ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತ ಸಿಇಟಿ ಫಲಿತಾಂಶ ಈಗ ಪ್ರಕಟಗೊಂಡಿದೆ. ಇಡೀ ರಾಜ್ಯಕ್ಕೆ ಎಂಜಿನಿಯರಿಂಗ್ ವಿಭಾಗದಲ್ಲಿ 2ನೇ ರ್ಯಾಂಕ್ ಅನ್ನ ಸುಮಂತ್ ಹೆಗಡೆ ಅನ್ನುವಂತಹ ವಿದ್ಯಾರ್ಥಿ ಪಡೆದುಕೊಂಡಿದ್ದಾನೆ. 2ನೇ ರ್ಯಾಂಕ್ ಪಡೆದುಕೊಂಡಿರುವಂತಹ ಸುಮಂತ್ ಹೆಗಡೆ ಇದೀಗ ನಮ್ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅಂತ, ಯಾವ ರೀತಿಯಾಗಿ ಓದ್ತಾ ಇದ್ರು, ಇವತ್ತು ಅವರು 2ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ, ಅದಕ್ಕೆ ಯಾವ ರೀತಿಯಾದಂತಹ ಸಂತಸವನ್ನ ವ್ಯಕ್ತಪಡಿಸ್ತಾರೆ ಅಂತ. ಫಸ್ಟ್ ಕಂಗ್ರಾಟ್ಸ್ ಸುಮಂತ್. ಏನ್ ಹೇಳ್ತೀರಾ ಅಂತ, ಯಾವ ರೀತಿಯಾಗಿ ಓದ್ತಾ ಇದ್ರಿ, ಏನ್ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ? ನಂಗೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ನಾನು ಓದೋದು ಯಾವಾಗಲೂ ಎಷ್ಟು ಕಾಲ ಓದ್ತಿದ್ನೋ ಆವಾಗ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದ್ತಾ ಇದ್ದೆ. ರಿಜಿಡ್ ಆಗಿ ಇಷ್ಟೇ ತಾಸು ಓದಬೇಕು ಪ್ರತಿ ದಿವಸ ಅಂತ ಏನೂ ಮಾಡಿಲ್ಲ. ಇಷ್ಟೊತ್ತು ಆಗ್ತಿತ್ತು ಅಷ್ಟೇ ಮಾಡ್ತಿದ್ದೆ. ಓದ್ತಾ ಇದ್ದಾಗ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದ್ತಿದ್ದೆ. ಯಾವ ಕಾಲೇಜಲ್ಲಿ ಓದಿದ್ದು, ಆ ಕಾಲೇಜ್ ಅಟ್ಮಾಸ್ಫಿಯರ್ ಹೇಗಿತ್ತು, ಯಾವ ರೀತಿ ಹೆಲ್ಪ್ ಮಾಡ್ತು ಅಂತ ನಿಮಗೆ? ನಾನು VVS ಸರ್ದಾರ್ ಪಟೇಲ್ PU ಕಾಲೇಜಲ್ಲಿ ಓದಿದ್ದು. ಕಾಲೇಜ್ ಟೀಚಿಂಗು ಮತ್ತು ಎನ್ವೈರ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಟೀಚರ್ಸ್ ಚೆನ್ನಾಗಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ನಾನು ಬೇಸ್ ಇನ್ಸ್ಟಿಟ್ಯೂಟಲ್ಲಿ IIT JEE ಕೋಚಿಂಗಿಗೆ ಹೋಗ್ತಿದ್ದೆ. ಸೊ JEE ಪ್ರಿಪರೇಷನ್ ಮಾಡ್ತಾ ಮಾಡ್ತಾ CETಗೂ ಏನೇನು ಕವರ್ ಮಾಡಬೇಕಾಗಿತ್ತೋ ಎಲ್ಲ ಕವರ್ ಆಯ್ತು ಅದಲ್ಲೇ. ಸೊ CETಗಂತ ಸ್ಪೆಷಲ್ ಆಗಿ ಪ್ರಿಪ್ರೇಷನ್ ಮಾಡಿಲ್ಲ ನಾನು. JEE ಮೇನ್ಸ್ ಮತ್ತು ಅಡ್ವಾನ್ಸ್ಡಾಗಿ ಫೋಕಸ್ಡಾಗಿ ಪ್ರಿಪ್ರೇಷನ್ ಮಾಡಿದೆ. ಸೊ CETಗೂ ತುಂಬ ಹೆಲ್ಪ್ ಆಯಿತು. ಓಕೆ, ಇವತ್ತು ಸೆಕೆಂಡ್ ರ್ಯಾಂಕ್ ಬಂದಿದೆ ರೆಡಿ ಇಂಜಿನಿಯರಿಂಗ್ ವಿಭಾಗಕ್ಕೆ. ಯಾವ ಸ್ಟ್ರೀಮನ್ನು ಆಪ್ಟ್ ಮಾಡ್ತೀರಾ ಅಂತ? ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. IIT ಬಾಂಬೆ ಅಥವಾ IIT ಮಡ್ರಾಸಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ಟ್ರೀಮ್ ಅಂದರೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಸ್ಟ್ರೀಮ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಏನು ಅನ್ನಿಸ್ತಾ ಇದೆ ಅಂತ, ಏನು ಹೇಳ್ತೀರಾ ಅಂತ ನಿಮ್ಮ ಥರ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ? ಯಾವ ರೀತಿಯಾಗಿ ಓದಬೇಕು ಅಂತ ಏನಾದರೂ? ಓದೋದಷ್ಟು ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದಬೇಕು. ಯಾವಾಗಲೂ ರಿಜಿಡ್ ಆಗಿ ಇಷ್ಟೇ ತಾಸು ಓದಬೇಕು ಅಂತ ಸ್ಟ್ರೇನ್ ಮಾಡ್ಕೊಬಾರ್ದು. ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಖಂಡಿತ ಚೆನ್ನಾಗಿ ಮಾಡ್ಬೋದು. ಓಕೆ, ನೀವೇನು ಹೇಳ್ತೀರಾ ಅಂತ ಸರ್? ಇವತ್ತು ನಿಮ್ಮ ಮಗ ಸಾಧನೆ ಮಾಡಿದ್ದಾರೆ, ಸೆಕೆಂಡ್ ಟಾಪರ್ ಬಂದಿದ್ದಾರೆ, ಏನು ಅನ್ನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರ ಕಠಿಣ ಪರಿಶ್ರಮಕ್ಕೆ ಸಿಕ್ಕಂಥ ಫಲ ಅಂತ ಅನ್ಕೊತೀನಿ. ತುಂಬ ಖುಷಿ ಆಗ್ತಾ ಇದೆ. ಯಾವ ರೀತಿಯಾಗಿ ಮನೆಯಲ್ಲಿ ಓದ್ತಾ ಇದ್ರು ಅಂತ ಸುಮಂತ್? ಅವರು ಆ ಥರ ಸ್ಪೆಷಲಾಗಿ ಇದೇನು ಸ್ಟಡಿ ಮಾಡ್ತಾ ಇರಲಿಲ್ಲ, ಬಟ್ ಒಳ್ಳೆ ಕೋಚಿಂಗ್ ಸಿಕ್ಕಿದೆ. ಪ್ರತಿ ದಿವಸ ಒಂದು 2-3 ಅವರ್ಸು ಅವರು ಓದ್ತಾ ಇದ್ದರು. ಅಲ್ಟಿಮೇಟ್ಲಿ ಅವರ ಕಠಿಣ ಪರಿಶ್ರಮ ಮತ್ತು ಗುರುಗಳದ್ದು ಮತ್ತು ಇವರದ್ದೆಲ್ಲ ಸರಿಯಾದ ಡೈರೆಕ್ಷನ್ನು, ಆಮೇಲೆ ಗಾಡ್ಸ್ ಗ್ರೇಸ್ ಅಂತ ಅನ್ಕೊತೀನಿ. ಓಕೆ, ನೀವೇನು ಹೇಳ್ತೀರಾ ಅಂತ ಮೇಡಮ್? ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತೀರಾ, ಮಗ ಒಬ್ಬರೇ ಇರ್ತಾರೆ, ಈ ರೀತಿ ಸಾಧನೆ ಮಾಡಿದ್ದಾರೆ, ಏನು ಅನಿಸುತ್ತೆ? ಅವನ ಸ್ವಂತ ಪರಿಶ್ರಮದಿಂದನೇ ಅವನು ಅಷ್ಟೊಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆಗಿದ್ದು. ಕಾಲೇಜು ಸ್ವಲ್ಪ ದೂರ ಆಗ್ತಿತ್ತು ಅಂದ್ರೂ ಓಡಾಡಿ ಎಲ್ಲ ಮಾಡಿ ಓದ್ಕೊಂಡ ಅವನೇನೆ. ನಾವೇನೋ ಅಂತ ಓದು ಅಂತ ಹೇಳ್ತಾ ಇದ್ವಿ ಅಷ್ಟೇ, ಬಿಟ್ಟರೆ ಮಾನಿಟ್ರಿಂಗ್ ಅಷ್ಟೇ ಬಿಟ್ಟರೆ ಓದಿದ್ದೆಲ್ಲ ಅವನೇನೆ. ಅವನಿಗೆ ಇದೆಲ್ಲ ಕ್ರೆಡಿಟ್. ಏನು ಅನಿಸುತ್ತೆ ಅಂತ, ಇಡೀ ರಾಜ್ಯಕ್ಕೆ ಸೆಕೆಂಡ್ ಟಾಪರ್? ತುಂಬ ಖುಷಿ ಆಗ್ತಾ ಇದೆ. ದೇವ್ರ ದಯೆ, ದೊಡ್ಡವರ ಆಶೀರ್ವಾದ, ಅದರಿಂದನೇ ಅವನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆರೋಗ್ಯನೂ ಏನೂ ಕೈ ಕೊಟ್ಟಿಲ್ಲ ಅವನಿಗೆ ಎಕ್ಸಾಮ್ ಟೈಮಲ್ಲಿ, ಅದು ಒಂದು. ಮತ್ತು ಬೇಸ್ ಕೋಚಿಂಗು ಚೆನ್ನಾಗಿದೆ. ಕಾಲೇಜ್ ಕೂಡ ಬಸವೇಶ್ವರ ನಗರ VVS ಸರ್ದಾರ್ ಪಟೇಲ್, ಅದು ಕೂಡ ಚೆನ್ನಾಗೇ ಇದೆ. ಸೊ ಹಾಗಾಗಿ ಅದರಿಂದ ಕೋಚಿಂಗಿಂದನೇ ಅವನು ಅಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇದು ಸುಮಂತ್ ಮತ್ತೆ ಆತನ ಪೋಷಕರು ಹೇಳ್ತಾ ಇರುವಂತಹ ಮಾತು. ಮಗನ ಕಠಿಣ ಪರಿಶ್ರಮದಿಂದಲೇ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸುಮಂತ್ ಹೆಗಡೆ ಹೇಳೋ ಹಾಗೆ ರಿಜಿಡ್ ಆಗಿ ಇಷ್ಟೇ ಅವರು ಓದಬೇಕು ಅನ್ನುವಂಥ ರಿಸ್ಟ್ರಿಕ್ಷನ್ ಇಲ್ಲ. ಓದುವಷ್ಟು ಕಾಲ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಸಹಾಯ ಆಗುತ್ತೆ. ಗುರುಗಳ ಮಾರ್ಗದರ್ಶನ ಜೊತೆಗೆ ನಾನು ತೆಗೆದುಕೊಂಡಿರುವಂತಹ ಕೋಚಿಂಗ್ ಎರಡೂ ಕೂಡ ನಾನು ಈ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕೆ ಸಹಾಯ ಆಗಿದೆ ಅನ್ನುವಂಥ ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮೂರ್ತಿ B ಜೊತೆ ಆನಂದ್ ಗುರ್ಲಿ, TV9.